ಸ್ನೇಹಿತರೆ, ಇನ್ಕಮಿಂಗ್ ಕಾಲ್ ಹೆಸರು ಮತ್ತು ನಂಬರ್ ಹೈಡ್ ಮಾಡುವುದು ಹೇಗೆ ಗೊತ್ತಾ? ನಿಮ್ಮಲ್ಲಿ ತುಂಬ ಜನರಿಗೆ ಗೊತ್ತಿರಬಹುದು, ಆದರೆ ಯಾರಿಗೆ ಗೊತ್ತಿಲ್ಲೋ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೌದು, ನೀವು ಮೊಬೈಲ್ ಸ್ಕ್ರೀನ್ ಲಾಕ್, ವಾಟ್ಸಪ್ ಲಾಕ್, ಹೀಗೆ ಪರ್ಟಿಕ್ಯುಲರ್ ಆ್ಯಪ್ಸ್ಗಳಿಗೆ ಲಾಕ್ ಇಟ್ಟುಕೊಳ್ಳೋದು ನೋಡಿರ್ತೀರ. ಆದರೆ ಇದು ಇನ್ಕಮಿಂಗ್ ಕಾಲ್ಗೆ ಲಾಕ್ ಇಡುವುದರ ಮೂಲಕ ಅವರ ನಂಬರ್ ಮತ್ತು ಹೆಸರು ಕೂಡ ಹೈಡ್ ಆಗುತ್ತೆ. ನೀವು ಪಾಸ್ವರ್ಡ್ ಹಾಕಿದ ಮೇಲೆ ಕಾಲ್ ರಿಸೀವ್ ಮಾಡಿದರೆ ಮಾತ್ರ ಕಾಲ್ ರಿಸೀವ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಹೌದು, ನೀವೀಗ ಮಲಗಿದ್ದಾಗ ಅಥವಾ ಮೊಬೈಲ್ ಚಾರ್ಜ್ಗೆ ಇಟ್ಟಾಗ ಕಾಲ್ ಬಂದರೆ ಅವರ ನಂಬರ್ ಮತ್ತು ಹೆಸರು ಕಾಣಿಸುತ್ತೆ, ಮತ್ತು ಯಾರು ಬೇಕಾದರೂ ಆ ಕಾಲ್ನ ರಿಸೀವ್ ಮಾಡಿ ಮಾತಾಡ್ಬೋದು. ಇವತ್ತು ನಾನು ಹೇಳೋಕೆ ಹೊರಟಿರೋ ಟ್ರಿಕ್ಸ್ ಏನಂದರೆ, ಈ ಟ್ರಿಕ್ಸ್ನ ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಇನ್ಕಮಿಂಗ್ ಕಾಲ್ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕೂಡ ರಿಸೀವ್ ಮಾಡಲು ಆಗೋದಿಲ್ಲ, ಮತ್ತು ಇನ್ಕಮಿಂಗ್ ಕಾಲ್ ಹೆಸರು ಮತ್ತು ನಂಬರ್ ಹೈಡ್ ಆಗುತ್ತೆ. ಇದಕ್ಕೆ ನೀವು ಸಿಂಪಲ್ಲಾಗಿ 2 ಸೆಟ್ಟಿಂಗ್ಸ್ ಆನ್ ಮಾಡಿಕೊಂಡ್ರೆ ಸಾಕು. ಅದು ಯಾವ ಥರ ಅಂತ ನನ್ನ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಯಾವ ಸೆಟ್ಟಿಂಗ್ ಅಂತ ಅಂದರೆ, ನೀವೀಗ ಮೊಬೈಲ್ ಸ್ಕ್ರೀನ್ನ ಲಾಕ್ ಮಾಡಿದಾಗ ಈ ಥರ ನೋಟಿಫಿಕೇಷನ್ ಫೆನಲ್ ಕೆಳಗಡೆ ಬರುತ್ತೆ. ಇದನ್ನು ನಾವು ಫಸ್ಟು ಡಿಸೇಬಲ್ ಮಾಡ್ಕೋಬೇಕು. ಇದು ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ತೀನಿ. ಮೊದಲಿಗೆ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ಗೆ ಹೋಗಿ, ಇಲ್ಲಿ ನೀವು ಸರ್ಚ್ ಮಾಡಿ ನೋಟಿಫಿಕೇಷನ್ ಆ್ಯಂಡ್ ಸ್ಟೇಟಸ್ ಬಾರ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ಇಲ್ಲಿ ಲಾಕ್ ಸ್ಕ್ರೀನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಫಸ್ಟ್ಗೆ ನಿಮಗೊಂದು ಆಪ್ಷನ್ ಸಿಗುತ್ತೆ, ಫುಲ್ ಡೌನ್ ಆನ್ ಲಾಕ್ ಸ್ಕ್ರೀನ್ ಟು ಆಕ್ಸೆಸ್ ನೋಟಿಫಿಕೇಷನ್ ಡ್ರಾವರ್ ಅಂತ ಇದೆ. ಇದ್ರ ಮೇಲೆ ಇದನ್ನು ಡಿಸೇಬಲ್ ಮಾಡಿ, ಆಮೇಲೆ ಈ ಟ್ರಿಕ್ ವರ್ಕ್ ಆಗುತ್ತೆ. ಓಕೆ, ಮೊದಲನೇ ಸೆಟ್ಟಿಂಗ್ ಮಾಡಿ ಆದಮೇಲೆ ಈಗ ಒಂದು ಆ್ಯಪ್ನ ಅವಶ್ಯಕತೆ ನಮಗಿದೆ. ಈ ಆ್ಯಪ್ ಇಲ್ಲದೆ ನಾವು ಇದನ್ನು ಸೆಟ್ಟಿಂಗ್ಸ್ನ ಇಡೋಕ್ಕಾಗಲ್ಲ. ಪ್ಲೇಸ್ಟೋರ್ಗೆ ಹೋಗೋಣ. ಇಲ್ಲಿ ನೀವು ಸರ್ಚ್ ಮಾಡಿ ಇನ್ಕಮಿಂಗ್ ಕಾಲ್ ಲಾಕ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಒಂದು ಆ್ಯಪ್ ಬರುತ್ತೆ ನೋಡಿ, ಇನ್ಕಮಿಂಗ್ ಕಾಲ್ ಲಾಕ್ ಅಂತ. ನಾನು ಇದನ್ನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಆ್ಯಪ್ ಇನ್ಸ್ಟಾಲ್ ಆಗಿದೆ. ಈಗ ಓಪನ್ ಮಾಡಿ ನಾವು ಸೆಟ್ಟಿಂಗ್ನ ಎನೇಬಲ್ ಮಾಡ್ಕೊಳ್ಳೋಣ. ಎಲ್ಲ ಸೆಟ್ಟಿಂಗ್ನ ಓಪನ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. मोतीलाल ओसवाल आपको देता है ऑप्शंस ट्रेडिंग में ऑप्शंस। इंट्रोड्यूसिंग मोतीलाल ओसवाल ऑप्शंस। ಇದನ್ನು ಸ್ಕಿಪ್ ಮಾಡಿ ಫ್ರೆಂಡ್ಸ್. ಆ್ಯಡ್ ಈ ಥರ ಇಂಟರ್ಫೇಸ್ ಬಂದಾಗ ನೀವು ಫಸ್ಟಿಗೆ ಏನು ಮಾಡಬೇಕಂದ್ರೆ, ಸ್ಟೆಪ್ 1 ಅಂತ ಇದೆ. ಸ್ಟೆಪ್ 1ನ ಡ್ರಾ ಓವರ್ ಅದರ್ ಆ್ಯಪ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಆ ಆ್ಯಪ್ನ ಹುಡುಕಿ ಫ್ರೆಂಡ್ಸ್. ಇಲ್ಲಿ ಇರುತ್ತೆ ನೋಡಿ ಇನ್ಕಮಿಂಗ್ ಕಾಲ್ ಲಾಕ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಲ್ವೇಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಹೋಗಿ ಇಲ್ಲಿ ಸ್ಟೆಪ್ 1 ಅಂತ ರೈಟ್ ಮಾರ್ಕ್ ಕ್ಲಿಕ್ ಆಯಿತು. ಆಮೇಲೆ ಇಲ್ಲಿ ರೀಡ್ ಫೋನ್ ಸ್ಟೇಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಅಲೋ ಮಾಡಿ. ಇಲ್ಲಿ ಸ್ಟೆಪ್ 1 ಕಂಪ್ಲೀಟ್ ಆಯಿತು. ಈಗ ಸ್ಟೆಪ್ 2 ಏನಂದರೆ ಸೆಟ್ ಲಾಕ್ ಟೈಪ್. ಈಗ ನೀವು ಕಾಲ್ ಬರುವಾಗ ಯಾವ ಥರ ಲಾಕ್ನ ಇಡೋಕ್ಕೆ ಇಷ್ಟಪಡ್ತೀರಾ, ಪ್ಯಾಟರ್ನ್ ಲಾಕ, ಪಿನ್ ಲಾಕ, ಯಾವ್ದು ಇಡ್ತೀರೋ ಅದು ನೀವು ಬಿಟ್ಟಿದ್ದು. ನಾನು ಪಿನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಈಗ ಸ್ಟೆಪ್ 3 ಸೆಟ್ ಪಿನ್, ಆ ಪಿನ್ ಸೆಲೆಕ್ಟ್ ಮಾಡಿ ಅಂತ ಹೇಳುತ್ತೆ. 1 2 3 4 ಅಂತ ಸೆಲೆಕ್ಟ್ ಮಾಡ್ತೀನಿ. 1 2 3 4 ಓಕೆ. 1 2 3 4 ರೀ ಎಂಟರ್ ಅಂತ ಇದೆ, ಅದನ್ನು ಇನ್ನೊಂದ್ಸಲ ಎಂಟರ್ ಮಾಡಿ ಕನ್ಫರ್ಮ್. ಇಲ್ಲಿ ಸ್ಟೆಪ್ 3 ಚೇಂಜ್ ಪಿನ್ ಅಂತ ಇದೆ. ನೀವು ಬೇಕಿದ್ರೆ ಪಿನ್ನ ಚೇಂಜ್ ಮಾಡ್ಕೋಬೋದು. ಈಗ 1 2 3 ನಾನು ಎಂಟರ್ ಮಾಡೋದಲ್ಲ, ನೀವು ಯಾವುದು ನಿಮ್ಮ ಎಂಟರ್ ಮಾಡ್ತೀರೋ ಅದನ್ನು ಬಿಟ್ಟು ಬೇರೆ ಎಂಟರ್ ಮಾಡಬೇಕಂದ್ರೆ ಇಲ್ಲಿ ಚೇಂಜ್ ಪಿನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಾನೀಗ ಎಂಟರ್ ಮಾಡಲ್ಲ, ನಾನೀಗ ಪಿನ್ನ ಚೇಂಜ್ ಮಾಡಲ್ಲ, ಅದೇ ಇರಲಿ ಅಂತ ಬಿಡ್ತೀನಿ. ಆಮೇಲೆ 4 ಸ್ಟೆಪ್ ಕೂಡ ಹೋಗೋಣ. ಎನೇಬಲ್ ಲಾಕ್ ಅಂತ ಇದೆ, ಕ್ಲಿಕ್ ಮಾಡಿ. ಲಾಕ್ ಎನೇಬಲ್ ಆಯಿತು. ಸ್ಟೆಪ್ 5 ಸೆಟ್ಟಿಂಗ್ಸ್ ಅಂತ ಇದೆ. ಸೆಟ್ಟಿಂಗ್ಸ್ मोतीलाल ओसवाल आपको देता है ऑप्शंस ट्रेडिंग में। ಇದು ಕಂಪ್ಲೀಟಾಗಿ ಫ್ರೀ ಆ್ಯಪ್ ಆಗಿರೋದ್ರಿಂದ ಅವಾಗವಾಗ ಆ್ಯಡ್ಸ್ ಬರ್ತಾ ಇರುತ್ತೆ. ನೀವು ಆ್ಯಡ್ಸ್ನ ಸ್ಕಿಪ್ ಮಾಡಿ. ಇಲ್ಲಿ ಸ್ಕಿಪ್ ಮಾಡಿ ಆದಮೇಲೆ ಒಂದ್ಸಲ ನಿಮ್ಮದು ಮೊಬೈಲ್ ಸ್ಕ್ರೀನ್ ಲಾಕ್ ಕೇಳುತ್ತೆ, ಅದು ಅದರ ಮೇಲೆ ಕ್ಲಿಕ್ ಮಾಡಿ. ಆಯಿತು. ಈಗ ನೀವು ಇಲ್ಲಿ ನೋಡ್ಬೋದು ಎನೇಬಲ್ ಲಾಕ್ ಶೆಡ್ಯೂಲ್ ಅಂತ ಕೂಡ ಇದೆ. ನೀವು ಯಾವ ಟೈಮಿಗೆ ಲಾಕ್ ಇಡಬೇಕಂತೀರ, ಅಥವಾ ನೀವು ಚಾರ್ಜಿಂಗ್ ಇಡುವಾಗ ಅಥವಾ ನೀವು ಮಲಗಿರುವಾಗ ಮಾತ್ರ ಲಾಕ್ ಇಡಬೇಕು ಅಂತಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಟೈಮಿಂಗ್ನ ಸೆಟ್ ಮಾಡ್ಕೊಂಡ್ಬಿಟ್ಟು ನೀವು ಲಾಕ್ ಇಡ್ಬೋದು. ಸ್ನೇಹಿತರೆ, ನೀವು ಇಷ್ಟು ಸೆಟ್ಟಿಂಗ್ ಮಾಡಿ ಆದಮೇಲೆ ಆಯಿತು, ನಿಮಗೆ ಯಾವುದಾದ್ರೂ ಕಾಲ್ ಬಂದುಬಿಟ್ರೆ ನಿಮಗೆ ಯಾವ ಥರ ತೋರಿಸುತ್ತೆ ಅಂದರೆ, ಅದು ಯಾವುದೇ ಥರದ ನಂಬರು ಮತ್ತು ಅವರ ಹೆಸರು ಕೂಡ ತೋರಿಸಲ್ಲ, ಆಗಿಬಿಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಸಕ್ಸಸ್ಫುಲ್ಲಾಗಿ ವರ್ಕ್ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.